ಆಕಾಶವಾಣಿ ಮಂಗಳೂರು. ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851-555 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರೀತಿಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕೃಷಿಕರಾದ ಗೀತಾ ಲಕ್ಷ್ಮಿ ತಾಳ್ತಾಜೆ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಪುತ್ತೂರು ತಾಲೂಕು ಉಪ್ಪಿನಂಗಡಿಯ ಪಂಜಳ ಎಂಬಲ್ಲಿನ ಗೀತಾ ಲಕ್ಷ್ಮಿ ತಾಳ್ತಾಜೆ ಇವರು ಕಾಫಿ ಬೆಳೆ, ಅಡಿಕೆ ತೋಟ, ಹಾಗೆ ದೇಶಿ ದನಗಳ ಸಾಕಾಣಿಕೆ, ಅದರ ಒಂದಿಗೆ ಹೂದೋಟ, ಈ ಎಲ್ಲ ವಿಷಯದಲ್ಲಿ ಸಹ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಾವಯವ ಕೃಷಿ ಅಂತಲೇ ಹೇಳ್ಬೋದು. ಈಗಾಗಲೇ ನಾವು ದನಗಳನ್ನೆಲ್ಲ ನೋಡಿಕೊಂಡು ಬಂದೆವು. ತುಂಬ ಬಗೆಯ ದೇಶಿ ದನಗಳನ್ನು ನೋಡಿದೆವು. ತುಂಬ ಖುಷಿಯಾಯಿತು. ಹಾಗೆ ಅವರೊಂದಿಗೆ ನಾವು ಒಂದಿಷ್ಟು ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಈಗ ಒಂದು 5-6 ವರ್ಷಗಳಿಂದ ನೀವು ಈ ಆಕಾಶವಾಣಿಯ ನಂಟು ಹೊಂದಿದ್ದೀರಿ ಅಂತೇಳಿ ತಿಳ್ಕೊಂಡೆವು. ಆ ಒಂದು ನಂಟಿನ ಒಂದು ವಿಶೇಷತೆ ಇರಬಹುದು ಇವತ್ತಿನ ನಮ್ಮ ಭೇಟಿ ಸಹ. ಈ ಒಂದು ಬದಲಾವಣೆ ಒಂದು 5-6 ವರ್ಷಗಳ ನಂತರ ಈ ನಿಮ್ಮ ಕೃಷಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ನೀವು ಕಂಡಿದ್ದೀರಾ? ಈ ಸಾವಯವ ಕೃಷಿ ಖಂಡಿತ ಬಹಳಷ್ಟು ಬದಲಾವಣೆ ಆಗಿದೆ. ನಮ್ಮ ಕೃಷಿಯ ಒಂದು ಅಳವಡಿಕೆ ನಮ್ಮ ತೋಟದಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ, ಅದು ಮೊದಲಿಂದ ಹೇಗಿತ್ತು, ಈಗ ಯಾವ ರೀತಿ ಮಾಡ್ತಾ ಇದ್ದೇವೆ, ಅದು ಬಹಳಷ್ಟು ಬದಲಾವಣೆ ಆಗಿದೆ. ಒಂದನೇದಾಗಿ ನಾವು ದೇಸಿ ಹಸುಗಳು ಅಂತ ನೀವು ಹೇಳಿದರೆ, ಅದೇ ನಾವು ದೇಸಿ ಹಸುಗಳನ್ನೇ ಸಾಕ್ತೇವೆ. ಅಂದರೆ ಬೇರೆ ತಳಿಯ ಹಸುಗಳಿಲ್ಲ ನಮ್ಮಲ್ಲಿ. ನಾವು ಈ ಸ್ಲರಿ ಮಾಡಿ ತೋಟಕ್ಕೆಲ್ಲ ಇದ್ರ ವರ್ಷದಲ್ಲಿ ಇಡೀ ತೋಟಕ್ಕೆ ಒಂದು 2 ಅಥವಾ 3 ಬಾರಿ ನಾವು ಈ ದೇಸಿ ಹಸುವಿನ ಸ್ಲರಿಯನ್ನು ಗೊಬ್ಬರವನ್ನಾಗಿ ಬಳಸ್ತೇವೆ. ಅದೇ ರೀತಿ ನಾವು ಸ್ವಲ್ಪ ಅದು ಎಲ್ಲ ಸಾಕಾಗೋದಿಲ್ಲ, ಒಂದಷ್ಟು ಸ್ವಲ್ಪ ಬೇರೆ ನಾವು ಹೊರಗಿನಿಂದ ತರಬೇಕಾಗ್ತದೆ. ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆ ಥರದ್ದು ಕೂಡ ಬಳಸ್ತೇವೆ. ಒಂದೇನೋ ಭೂಮಿಗೆ ಕಡಿಮೆ ಆದರೆ ಒಂದಷ್ಟು ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸ್ತೇವೆ. ಸಂಪೂರ್ಣ ಸಾವಯವ ಅಂತಲ್ಲ, ಅದು ಅಗತ್ಯವಾದ ಮಣ್ಣಿಗೆ ಅಗತ್ಯವಾದಂತಹ ಒಂದು ಸ್ವಲ್ಪಷ್ಟು ರಾಸಾಯನಿಕವನ್ನು ಕೂಡ ಬಳಸ್ತಾ ಇದ್ದೇವೆ. ಆಮೇಲೆ ಬದಲಾವಣೆ ಅಂತ ಹೇಳಿದರೆ, ನಾವು ಕಾಫಿ ಕೃಷಿ ಅಂದರೆ ನಾವು ಸುಮಾರು 30 ವರ್ಷಗಳಿಂದ ಕಾಫಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈಗ ಇತ್ತೀಚೆಗೆ 1 ವರ್ಷದಿಂದ ಇದಕ್ಕೊಂದು ಸ್ವಲ್ಪ ನಮ್ಮ ಈ ದಕ್ಷಿಣ ಕನ್ನಡದ ಅಥವಾ ಈ ಪುತ್ತೂರು, ಸುಳ್ಯ, ಬಂಟ್ವಾಳ ಈ ತಾಲೂಕಿನ ಪರಿಸರದಲ್ಲಿ ಕಾಫಿಯನ್ನು ಬೆಳೆಬಹುದು ಅಂತ ಹೇಳೋದನ್ನು ನಮಗೆ ಕಾಫಿಯನ್ನು ಬೋರ್ಡಿನವರು ಅಧಿಕಾರಿಗಳು ಬಂದು ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಟ್ಟು ಅವರಿಗೂ ಒಂದು ಇದನ್ನು ನೋಡಿ ಅವರಿಗೂ ಕೂಡ ಇಲ್ಲಿ ಖಂಡಿತ ಬೆಳಿಬಹುದು ಅಂತ ಹೇಳೋದನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಇನ್ನಷ್ಟು ನಾವು ಗಿಡಗಳನ್ನು ಈ ವರ್ಷ ನಾಟಿ ಮಾಡಿದ್ದೇವೆ. ಈಗಾಗಲೇ ಒಂದು 250 ಗಿಡದಲ್ಲಿ ಫಸಲು ಬರ್ತಾ ಇದೆ. ಈಗ ಮತ್ತಿನದ್ದು ನಾಟಿ ಒಂದು 2 ವರ್ಷದಿಂದ ಮತ್ತೆ ಹೊಸ ಗಿಡಗಳಲ್ಲಿ ಕೂಡ ಕಾಫಿ ಬೆಳೆಯನ್ನು ನಾವು ಪಡಿತಾ ಇದ್ದೇವೆ. ಈ ಕಾಫಿ ಬೆಳೆಗೆ ಏನಾದರೂ ರೋಗಗಳು ಬರುವಂಥದ್ದು ಅಥವಾ ಅದರಲ್ಲಿ ಏನಾದರೂ ತೊಂದರೆಗಳು, ಸಾಧಕ ಬಾಧಕಗಳು ಅಂತ ಹೇಳ್ತೇವೆ, ಹೇಗೆ ಅದನ್ನು ನೀವು ಫೇಸ್ ಮಾಡ್ತೀರಾ? ಅದು ಅದರಲ್ಲಿ ಬರುವಂತಹ ತೊಂದರೆಗಳಿಗೆ ತೊಂದರೆ ಇದೆ. ಯಾಕೆಂತ ಹೇಳಿದ್ರೆ, ನಮ್ಮದು ರೋಗ ಅಂತೇಳಿ ಅಂಥದ್ದು ನಮಗೆ ಅಷ್ಟು ಏನು ಗೊತ್ತಾಗೋದಿಲ್ಲ. ಆದರೆ ನಮಗೆ ತೊಂದರೆ ಆಗುವಂಥದ್ದು, ನಮ್ಮ ತೋಟ ಸ್ಪ್ರಿಂಕ್ಲರ್ ಅಳವಡಿಸಿದ್ದೇವೆ ನಾವು ಅಡಿಕೆ ತೋಟದ ಮಧ್ಯದಲ್ಲಿ
ತೋಟದಲ್ಲಿ ನಾವು ಕಾಫಿ ಗಿಡಗಳನ್ನು ನೆಟ್ಟದ್ದು. ಇದೇನಾಗ್ತದೆ ಅಂತೇಳಿ ಅದಕ್ಕೆ ನಾವು ಈ ಜನವರಿ ಡಿಸೆಂಬರ್ ತಿಂಗಳ ನಂತರ ಸ್ಟ್ರೆಸ್ ಕೊಡಬೇಕಾಗ್ತದೆ. ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತೇಳಿ ಅಡಿಕೆ ತೋಟಕ್ಕೆ ನಾವು ನೀರಾವರಿ ವ್ಯವಸ್ಥೆ ಮಾಡಲೇಬೇಕು. ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇರುವ ಕಾರಣ ಇದು ಅದರಲ್ಲಿ ಫ್ಲವರಿಂಗ್ ಅಂತ ಹೇಳ್ತಾರೆ, ಹೂ ಬಿಡುವಂತಹ ಅದು ಒಮ್ಮೆಲೆ ಆಗುದಿಲ್ಲ. ಒಮ್ಮೆಲೆ ಆದ್ರೆ ನಮಗೆ ಅದನ್ನು ಕೊಯ್ಲಿಗೆ ಸುಲಭ ಆಗ್ತದೆ. ಇದೇನಾಗ್ತದೆ, ಈ ಸ್ಟ್ರೆಸ್ ಸರಿಯಾಗಿ ಸಿಗದ ಕಾರಣ ಹೂವು ಮತ್ತೆ ಹೂ ಸ್ವಲ್ಪವಾಗಿಯೇ ಬಿಡುತ್ತಾ ಬರ್ತದೆ. ಆದರೆ ಒಳ್ಳೆ ಫಸಲು ಬರ್ತದೆ, ಆದರೆ ಒಂದೇ ಬಾರಿಗೆ ಕೊಯ್ಲಿಗೆ ಸಾಧ್ಯ ಆಗೋದಿಲ್ಲ. ಇದು ನಮಗೆ ಒಂದು ಸ್ವಲ್ಪ ತೊಂದರೆ ಕೊಡುವಂಥದ್ದು. ಹಾಗಂತೇಳಿ ನಮ್ಮಲ್ಲಿ ಕಾಫಿ ಕೃಷಿಗೆ ನಮಗೆ ಅನುಕೂಲ ಆಗುವಂತೆ ನಮ್ಮ ಕೆಲಸಗಾರರಿದ್ದಾರೆ. ಅವರು ಅವರಿಗೆ ಅದರದ್ದು ಒಂದಷ್ಟು ಅವರು ನಮ್ಮ ಈ ಮಡಿಕೇರಿಯಲ್ಲಿ ಅವರು ಅದನ್ನು ಒಂದು ಪರಿಣತಿ ಪಡೆದವರು, ಅಲ್ಲೇ ಇದ್ದವರು. ಹಾಗಾಗಿ ನಮಗೆ ಅವರು ಕೊಯ್ಲಿಗೆಲ್ಲ, ಅಥವಾ ನಾವು ನಮ್ಮ ಮನೆ ಮಂದಿ ಕೂಡ ಅದನ್ನು ಮಾಡ್ತೇವೆ. ಅಂದರೆ ಇದನ್ನು ನಾನು ಯಾಕೆ ಕಾಫಿ ಬೆಳಿಬಹುದು ಅಂತೇಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಹೆಣ್ಣು ಮಕ್ಕಳಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಕೃಷಿ ಅಂತ ಹೇಳ್ಬೋದು. ಅಂದ್ರೆ ಒಂದು ಸುಲಭವಾಗಿ ಮಾಡುವಂತದ್ದು. ಯಾಕೆಂತ ಹೇಳಿದ್ರೆ ಕಾಫಿ ಎತ್ತರಕ್ಕೇನು ಬೆಳೆಯುವಂಥದ್ದಿಲ್ಲ. ಅದನ್ನು ಒಂದು 3-3.5 ಫೀಟ್ ಅಥವಾ 4 ಫೀಟ್ ಅಂತ ನಾವು ಪ್ರೋನಿಂಗ್ ಮಾಡ್ತೇವೆ, ಅದನ್ನು ತುದಿ ಚಿವುಡ್ತೇವೆ. ಆಮೇಲೆ ಅದರಲ್ಲಿ ಬರುವಂತಹ ಇದನ್ನು ಮಾಡುವಂಥದ್ದಲ್ಲಿ ಹೆಣ್ಣು ಮಕ್ಕಳೇ ಮಾಡುವಂಥದ್ದು ಸುಲಭ. ಯಾಕಂತ ಹೇಳಿದ್ರೆ ಬಗ್ಗಿ ಕೆಲಸ ಮಾಡಬೇಕಾಗೇನಿಲ್ಲ. ಹಾಗೆ ಅದರದ್ದು ಬೇರೆ ಅದರ ಕಂಬಗೆಲ್ಲೂ ಬಂದು ಹೆಚ್ಚಿನ ಚಿಗುರೇನು ಬಂದಿದೆ ಅದನ್ನು ಚಿವುಟುವಂಥದ್ದು, ಇದನ್ನೆಲ್ಲ ನಾವೇ ಮಾಡುವಂಥದ್ದು. ಅದೇ ರೀತಿ ಕೊಯ್ಲಿಗೂ ಅಷ್ಟೇ ಎತ್ತರ ಏನು ಇಲ್ಲ, ಬಗ್ಗಿಯೂ ಮಾಡಬೇಕಾಗಿಲ್ಲ. ನಾವು ನಿತ್ತಲ್ಲಿಯೇ ಮಾಡುವಂತಹ ಕೆಲಸಗಳು. ಅಂದ್ರೆ ತೋಟದಲ್ಲಿ ಸುತ್ತಾಡ್ತಾ ನಾವು ಅದನ್ನೊಂದು ಖುಷಿಯಿಂದ ಮಾಡಬಹುದು. ಆ ರೀತಿಯಾದಂಥ ಕಾಫಿ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಅದಕ್ಕೆ ತರಬೇತಿ ಏನಾದರೂ ತೆಕೊಂಡಿದ್ರಾ ಅಥವಾ ನಿಮ್ಮದೇ ಅನುಭವದಲ್ಲಿ ನೀವು ಅದನ್ನು ಆರಂಭಿಸಿದ್ರಾ? ಇಲ್ಲ, ತರಬೇತಿ ಅಂತೇಳಿ ಏನು ತೆಕ್ಕೊಳ್ಳಿಲ್ಲ. ನಮ್ಮದೇ ಅನುಭವದಲ್ಲಿ, ಅಂದರೆ ನಾನು ಇಲ್ಲಿಗೆ ಬರುವಾಗಲೇ ಕಾಫಿ ಬೆಳೆ ಇತ್ತು. ಹಾಗೆ ಅದನ್ನು ನೋಡ್ತಾ ನಾನು ಅದನ್ನು ಕಲಿತೆ. ಅದರಲ್ಲಿ ಒಂದು ಆಸಕ್ತಿ ಬಂತು, ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಕಾಫಿಗೆ ನಮಗೆ ಪೇಟೆಯಲ್ಲಿ ಮಾರ್ಕೆಟ್ ಧಾರಣೆ ಹೇಗಿದೆ? ನಿಮ್ಮ ಒಂದು ಅದಕ್ಕೆ ಹಾಕುವ ಏನು ನೀವು ಗೊಬ್ಬರ ಇರ್ಬೋದು, ಅದೆಲ್ಲ ಕೆಲಸ ಇರ್ಬೋದು, ಅದೆಲ್ಲ ನಮ್ಮ ಲೆಕ್ಕ ಮಾಡುವಾಗ ನಮಗೆ ಒಂದು ಕಾಫಿ ಬೆಳೆಯಲ್ಲಿ ಲಾಭ ಕಾಣ್ತೇವೆ ನಾವು? ಖಂಡಿತ. ಅದಂದ್ರೆ ನಮಗೆ ಕಾಫಿ ಬೆಳೆ ಖಂಡಿತ ಲಾಭದಾಯಕ ಅಂತಲೇ ಹೇಳ್ಬೋದು. ಇನ್ನೊಂದು, ನಮಗೆ ನಮ್ಮಲ್ಲಿರುವಂಥ ಕೆಲಸಗಾರರಿಗೆ ವರ್ಷ ಪೂರ್ತಿ ಕೆಲಸ ಕೊಡ್ಲಿಕ್ಕೂ ಇದೊಂದು ಸಾಧ್ಯ ಆಗ್ತದೆ ಅಂತ ಹೇಳ್ತೇನೆ. ಯಾಕಂದ್ರೆ ಕಾಫಿಗೆ ಒಂದೊಂದು ಸ್ವಲ್ಪ ಅದನ್ನ ನಾನು ಆಗಲೇ ಹೇಳಿದ ಹಾಗೆ ಅದರದ್ದು ತುದಿ ಚಿಗುರು ತೆಗೆಯುವಂಥದ್ದು ಅಥವಾ ಅದರ ಒಂದು ಸವರುವಿಕೆ ಇರ್ಬೋದು, ಇದೆಲ್ಲ ಕೂಡ ಹೆಂಗಸರು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕೆಲಸಗಾರರು. ಅವರಿಗೆ ಒಂದು ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಮಗೆ ಎಲ್ಲ ಕಡೆ ಈಗ ಕೆಲಸದವರ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ. ಆದ್ರೆ ನಮಗೆ ಅಂತ ಸಮಸ್ಯೆ ಇಲ್ಲ. ಅಂದ್ರೆ ನಮ್ಮ ವರ್ಷ ಪೂರ್ತಿ ಕೆಲಸ ಇದೆ. ಹಾಗಾಗಿ ನಮ್ಮಲ್ಲಿ ಕೆಲಸಗಾರರು ಆ ಕೆಲಸಗಳು ಅವರಿಗೆ ಒಂದಲ್ಲ ಒಂದು ಕೆಲಸ ಕೊಡ್ತಾ ಇರುವ ಕಾರಣ ನಮಗೆ ಅದು ಉಳಿದ ನಮ್ಮ ಏನು ಬೆಳೆ ಇದೆ ಅದು ಕೂಡ ಅನುಕೂಲ ಆಗ್ತದೆ. ಅದನ್ನು ಕೃಷಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ನಮಗೆ ಕಾಫಿ. ಆಮೇಲೆ ಇಲ್ಲಿ ಮಾರುಕಟ್ಟೆ ಅಥವಾ ಇದರ ವಿಚಾರ ಬಂದಾಗ, ಮಾರುಕಟ್ಟೆ ನಮಗೆ ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಇದನ್ನು ಚಿಕ್ಕಮಗಳೂರು ಇರಬಹುದು, ಮೂಡಿಗೆರೆ ಅಥವಾ ನಮ್ಮ ಸಕಲೇಶ್ಪುರ, ಮಡಿಕೇರಿ ಈ ಕಡೆಗೆ ಹೋದಾಗ ನಮಗೆ ಇದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಂದಿಗೆ ನೀವು ಈ ದನ ಸಾಕಾಣಿಕೆ, ಅದು ಸಹ ವಿಶೇಷವಾಗಿ ದೇಶಿ ದನ, ಆ ಒಂದು ಪ್ರೀತಿ ಬರಲಿಕ್ಕೆ ಕಾರಣ ಏನು ದೇಶಿ ದನವನ್ನು ಸಾಕಲಿಕ್ಕೆ? ನಮಗೆ ಅಂತಂದರೆ ದೇಶಿ ಅಂದರೆ ನಾವು ಮನೆಗೆ ಉಪಯೋಗಕ್ಕಷ್ಟೇ, ಇದನ್ನು ಹಾಲಿನ ಉಪಯೋಗಕ್ಕಷ್ಟೇ ನಾವು ದೇಸಿ ದನಗಳನ್ನು ಸಾಕ್ತಾ ಇದ್ದೇವೆ. ಈಗ ನಮಗೆ ಗೊತ್ತಿದೆ A1 A2 ಈ ಒಂದು ಅದನ್ನು ವಿಂಗಡಣೆ ಮಾಡಿದ ನಮಗೆ ನಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮ ಅಥವಾ ನಮ್ಮ ತೋಟಕ್ಕೆ ಅದು ನಮ್ಮ ದೇಸಿ ದನಗಳಾದರೆ ಅದರ ಸೆಗಣಿ ಅಥವಾ ಅದರ ಗಂಜಲ ಇದೆಷ್ಟು ಉತ್ತಮ ಅಂತೇಳಿ ಮನಗಂಡು ನಾವು ದೇಶಿ ತಳಿ ಆದರೆ ಅಥವಾ ದೇಶಿ ದನಗಳೇ ಆದರೆ ಒಳ್ಳೆಯದು ಅಂತ ಹೇಳಿ ನಾವು ಇದು ಯಾವುದೇ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಸಾಕ್ತಾ ಇಲ್ಲ. ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ, ಅದೇ ರೀತಿ ನಮ್ಮ ಕೃಷಿಯ ಒಂದು ಅನುಕೂಲಕ್ಕಾಗಿ ಸಾಕ್ತಾ ಇದ್ದೇವೆ. ಯಾವುದೆಲ್ಲ ದೇಶಿ ತಳಿಗಳು ಇವೆ ನಿಮ್ಮಲ್ಲಿ? ನಮ್ಮಲ್ಲಿಗೆ ಸದ್ಯಕ್ಕೆ ಗಿರ್ ಇದೆ, ಹಾಗೆ ಸಾಯಿವಾಲ್, ಆಮೇಲೆ ದೇವನಿ ತಳಿದಿದೆ, ಆಮೇಲೆ ಮಲೆನಾಡು ಗಿಡ್ಡದ ದನಗಳು ಒಂದು 5-6 ಇವೆ. ಕಪಿಲ ಮಲೆನಾಡು ಗಿಡ್ಡ ಅಂತ ತುಂಬಾ ಒಳ್ಳೆ ಕಪಿಲ ದನ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದರೊಟ್ಟಿಗೆ ಈಗಿನ ವಿಶೇಷತೆ ಇರುವಂತ ಸಣ್ಣ ಪುಂಗನೂರು ತಳಿ ಸಹ ನೋಡಿದೆ ನಾನಲ್ಲಿ. ಪುಂಗನೂರು ತಳಿ ಅದರ ಒಂದು ವಿಶೇಷತೆ ಹೇಳ್ಬೋದಾ ನಿಮಗೆ ಗೊತ್ತಿರೋ ಪ್ರಕಾರ? ಪುಂಗನೂರು ತಳಿ ಕೂಡ ಹೌದು. ಈಗ 1.5 ವರ್ಷದಿಂದ ಒಂದು ಕರು, ಗಂಡು ಕರು, ಹಾಗೆ 1 ವರ್ಷದ ಒಂದು ಹೆಣ್ಣು ಕರು ನಮ್ಮಲ್ಲಿ ಇದೆ. ಇದರದ್ದು ವಿಶೇಷತೆ ಅಂದ್ರೆ ಆಂಧ್ರದ ಇದರ ಮೂಲ. ಅದ್ರೀಗ ಬಹಳ ಎತ್ತರ ಬೆಳೆಯೋದಿಲ್ಲ, ಅದು ಬಹಳ ಗಿಡ್ಡ ತಳಿ. ನೋಡಿರ್ಬೋದು ಎಲ್ಲರೂ ಅದನ್ನು ಅಂದ್ರೆ ಸಾಕುವುದಕ್ಕೆ ತುಂಬಾ ಸುಲಭ. ಅದೀಗಿನ ಹಾಲು ಅದು ಯಾವ ರೀತಿ ಕೊಡ್ತದೆ ಅಂತೇಳಿ ನಾವು ಇನ್ನಷ್ಟೇ ನೋಡಬೇಕು. ಆದ್ರೆ ಅದನ್ನು ತುಂಬಾ ಪ್ರೀತಿ ಬಯಸ್ತವೆ ಅವು. ನಮಗೊಂದು ನಮ್ಮ ಒಡನಾಟ, ಮನುಷ್ಯರ ಒಡನಾಟ ಬಹಳ ಬೇಕು ಅವುಗಳಿಗೆ. ಮನೆ ಒಳಗೆಲ್ಲ ಓಡಾಡ್ತವೆ. ಇದು ಬಹಳಷ್ಟು ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂತ ವಿಚಾರ. ಹೌದು, ಪ್ರಕೃತಿಯೊಂದಿಗೆ ಪ್ರಕೃತಿ ಇಲ್ಲದೆ ಮನುಷ್ಯನ ಜೀವನ ಸಾಧ್ಯವೇ ಇಲ್ಲ ನಿಜವಾಗಿ ಅಂತ ನೋಡಿದ್ರೆ. ಇದರೊಂದಿಗೆ ನೀವು ಹೂದೋಟ ನೋಡಿದೆ ಬರುವಾಗ, ಅಲ್ಲಿ ಸಹ ಗಿಡಗಳು ತುಂಬಾ ಚಂದ ಕಾಣ್ತಾ ಉಂಟು. ಹೇಗೆ ಅದನ್ನು ನೀವು ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸ್ತೀರಿ ಅಂತ ಹೇಳ್ಬೋದಾ?
ಅಂದರೆ ಅದು ಒಂದು ನಮಗೆ ಒಂದು ಆಸಕ್ತಿಯ ವಿಚಾರ. ಹೂವು ತೋಟ ಒಂದು ಅಥವಾ ಹೂವನ್ ಗಿಡಗಳನ್ನು ನೆಡುವಂಥದ್ದು ಅದೊಂದು ನಮಗೆ ಅಂತ ಹೇಳಿದ್ರೆ ನಮಗೆ ಕೆಲಸದ ಒತ್ತಡಗಳೆಲ್ಲ ಬಹಳಷ್ಟು ಇರ್ತದೆ. ಅದರ ಎಡೆಯಲ್ಲಿ ಇದೊಂದು ಇನ್ನೊಂದು ನಮಗೆ ಒಂದಷ್ಟು ಸಮಯವನ್ನು ಅದಕ್ಕೂ ಮೀಸಲಾಗಿಟ್ಟಾಗ ಅದನ್ನು ಒಂದು ಸಂತೋಷದಿಂದ ಅದನ್ನು ಒಂದು ಮಾಡುವಂಥದ್ದು, ಅಥವಾ ಯಾರಾದರೂ ಮನೆಗೆ ಬಂದಾಗ ಅದನ್ನು ತೋರಿಸುವಂಥ, ಇದೆಲ್ಲ ನಮಗೆ ತುಂಬ ಖುಷಿಯ ವಿಚಾರ. ನಮ್ಮ ದನಗಳನ್ನು ತೋರಿಸುವಂಥದ್ದು, ನಮ್ಮ ಹೂವಿನ ತೋಟ ತೋರಿಸುವಂಥದ್ದು, ನಮ್ಮ ತೋಟವನ್ನು ತೋರಿಸಿ, ಇದಂದರೆ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಸಂತೋಷ, ನೆಮ್ಮದಿಯ ಬದುಕು. ಅದೆಲ್ಲವನ್ನು ಕೊಡುವಂಥದ್ದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅಂತೂ ಬಹಳ ಖುಷಿಯಿಂದ ನನ್ನ ಸೊಸೆ ಕೂಡ ಹಾಗೆ ತುಂಬ ಆಸಕ್ತಿಯಿಂದ, ಕೃಷಿಯಲ್ಲಿಯೂ ಆಸಕ್ತಿ ಇದೆ, ದನಗಳ ಬಗ್ಗೆ ಅದೇ ರೀತಿ ಹೂದೋಟದ ಇದನ್ನು ಅವಳು ಕೂಡ ನಿರ್ವಹಿಸ್ತಾಳೆ. ಹಾಗೆ ನಾವಿಬ್ಬರು ಸೇರಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮೊಟ್ಟಿಗೆ ಯಜಮಾನರು ಸಹ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅದರೊಟ್ಟಿಗೆ ಅವರದು ಬಿಸ್ನೆಸ್ ನಡೀತಾ ಉಂಟು. ಅವರಿಗೆ ಹೇಗೆ ನೀವು ಸಪೋರ್ಟ್ ಆಗಿದ್ದೀರಾ? ಅದೇ ಈಗ ಹೇಳಿದ ಹಾಗೆ ಕೃಷಿಯಲ್ಲಿ ಅಂದರೆ ನಾವು ಈಗ ಒಂದು ಅಡಿಕೆ, ತೆಂಗು, ರಬ್ಬರು, ಆಮೇಲೆ ಕಾಫಿ, ಬಾಳೆ ಇದೆ. ಅದು ಈಗ ಇತ್ತೀಚೆಗೆ ಅಂದರೆ ಮೊದಲೇ ಇತ್ತು, ಈಗ ಹೊಸದಾಗಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಳುಮೆಣಸಿನ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಉಂಟು. ನಮಗೆ ತುಂಬ ನಮ್ಮ ಸುತ್ತಮುತ್ತಲಿನ ರೈತರ ಒಂದು ಮಾಡ್ತಿರುವಂತಹ ಒಂದು ಕೃಷಿ ಚಟುವಟಿಕೆಯನ್ನು ನೋಡಿ ನಾವು ಕೂಡ ಕಾಳುಮೆಣಸು ಬೆಳಿಬೇಕು ಅಂತ ಹೇಳೋ ಒಂದು ಉತ್ಸಾಹದಿಂದ ಅದನ್ನು ಪ್ರಾರಂಭ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. 2 ವರ್ಷದಿಂದ ಅದನ್ನು ನಿರ್ವಹಿಸ್ತಾ ಇದ್ದೇವೆ. ಅದರಲ್ಲಿ ಕೂಡ ಹಾಗೆ ನಾನು, ನನ್ನ ಮಕ್ಕಳು, ಸೊಸೆ ಎಲ್ಲರೂ ನಾವು ಮನೆಯ 5 ಮಂದಿ ಕೂಡ ಸೇರಿಕೊಂಡು ಅದನ್ನು ನಿರ್ವಹಿಸ್ತಾ ಇದ್ದೇವೆ. ಜೊತೆಗೆ ಕೆಲಸದ ಆಳುಗಳನ್ನು ಸೇರಿಸಿಕೊಂಡು ಇದು ಕೂಡ ಅಂದ್ರೆ ಒಂದು ಕೃಷಿ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ನಾವು ಮನೆ ಮಂದಿಯೆಲ್ಲ ಕೂಡ ತೊಡಗಿಸಿಕೊಂಡಿದ್ದೇವೆ, ಮಾಡ್ತಾ ಇದ್ದೀರಿ. ಅದು ಸಹ ತುಂಬಾ ಖುಷಿಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಅನುಭವವನ್ನು ಹೇಳುವಾಗ ಕೇಳುವ ಶ್ರೋತೃಗಳಿಗೆ ನಾವು ಸಹ ಒಂದು ಮಾಡುವ ರೀತಿಯಲ್ಲಿ ಅವರಿಗೆ ಅದೊಂದು ಜವಾಬ್ದಾರಿ. ನಿಜವಾಗಿ ನಾವೊಂದು ಈ ಭೂಮಿಗೆ ಬಂದ ಮೇಲೆ ಆ ಭೂಮಿಯ ಫಲವತ್ತತೆಯನ್ನು ಮುಂದಿನ ತಲೆಮಾರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಕೊಡುವುದು ಸಹ ನಮ್ಮ ಜವಾಬ್ದಾರಿ ಇರ್ತದೆ. ಆ ಒಂದು ಕೆಲಸದಲ್ಲಿ ವಿಶೇಷವಾಗಿ ನಿಮ್ಮ ಇಡೀ ಕುಟುಂಬ ಸಹ ದುಡಿತಾ ಉಂಟು, ಅದರಲ್ಲಿ ಖುಷಿ ಪಡಿತಾ ಉಂಟು. ನೀವು ಏನು ಎಜುಕೇಶನ್ ಓದಿದ್ದೀರಾ? ನಂದು BCom, ನಾನು ಮದುವೆ ಹೊತ್ತ BCom ಆಗಿದೆ. ಆಮೇಲೆ ನಾನು ನನ್ನ ಯಜಮಾನರ ಜೊತೆಯಾಗಿ MA ಮಾಡಿಕೊಂಡಿದ್ದೇವೆ, ಕನ್ನಡ ಭಾಷೆ MA ಕೂಡ ಮಾಡಿಕೊಂಡಿದ್ದೇವೆ. ಅದೇ ನನಗೊಂದು ಕಲಿಯುವಂಥ ಉತ್ಸಾಹ ಅದು ಮೊದಲಿಂದಲೂ ಹಾಗೆ ಇತ್ತು. ನಾನು ಏನನ್ನಾದರೂ ನೋಡಿ ಕಲಿಬೇಕು, ಅದನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ಆ ರೀತಿಯಾಗಿ ಅಲ್ಲಿ ಅನೇಕ ಯಾವುದೆಲ್ಲ ನನಗೆ ಕಲೀಲಿಕ್ಕೆ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಕಲಿತಾ ಇರ್ತೇನೆ. ಅದಕ್ಕೆ ಬೇಕಾದ ಸಹಕಾರ ಎಲ್ಲ ಮನೆಯವರು ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮ್ದು ಬೇರೆ ಏನಾದರೂ ಹವ್ಯಾಸಗಳು ಉಂಟಾ ಮೇಡಮ್? ಖಂಡಿತ. ನಾನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇನೆ. ಯಾರಾದರೂ ಏನಾದರೂ ಯಾವುದೋ ಕಾರ್ಯಕ್ರಮಕ್ಕಾಗಿ ಒಂದು ಅತಿಥಿಯಾಗಿ ಕರೀತಾರೆ, ಅಥವಾ ಒಂದು ಭಾಷಣ ಅಥವಾ ಸ್ಪೀಚ್ ಕೊಡುವಂಥದ್ದು, ಇಂಥದ್ದೆಲ್ಲ ನನಗೆ ತುಂಬ ಇಷ್ಟ. ಅದು ಯಾವುದೇ ವಿಚಾರ ಇರ್ಬೋದು. ನನಗೆ ಏನು ತಿಳಿದಿದೆ ಅದನ್ನೊಂದಷ್ಟು ಏನು ಸ್ವಲ್ಪ ನನ್ನಲ್ಲಿ ಇದೆ, ಅದನ್ನು ನಾನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಈಗ ಈ ಸ್ಪೀಚ್ ಭಾಷಣ ಕೊಡುವ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಏನಾದರೂ ತರಬೇತಿಯನ್ನು ಕೊಡುವ ಆ ಥರ ಏನಾದರೂ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಅಂತೇಳಿ ಅಲ್ಲ, ಆದರೂ ಕೂಡ ಈಗಿನ ಯುವತಿಯರಿಗೆ ಈಗಿನ ಒಂದು ನಮ್ಮ ಸಂಸ್ಕಾರ ಏನು ಬೇಕು ಆ ರೀತಿಯ ಒಂದು ಅಂದರೆ ಈಗಿನ ಒಂದು ಫಾಸ್ಟ್ ಲೈಫ್ ಅಥವಾ ಈ ಸಾಮಾಜಿಕ ಒಂದು ಜಾಲತಾಣಗಳ ಒಂದು ಪ್ರಭಾವ ಇರ್ಬೋದು, ಮಕ್ಕಳೆಲ್ಲ ದಾರಿ ತಪ್ಪುವಂತಹ ಸಂದರ್ಭ ಇರ್ಬೋದು. ಇಂತಹ ಸಂದರ್ಭ ಎಲ್ಲ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನು, ಸಂಸ್ಕಾರ ಎಂಥದ್ದು, ಈ ರೀತಿಯಾದಂತಹ ಅಂದರೆ ಒಂದಷ್ಟು ತಿಳುವಳಿಕೆ ಕೊಟ್ಟಾಗ ಏನಾದರೂ ಒಂದಿಷ್ಟು ಪರಿಣಾಮ ಆಗಿ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಒಂದು ಸಹಕಾರಿ ಆಗ್ಬೋದಾ ಅಂತ ಹೇಳೋ ಒಂದು ಉದ್ದೇಶದ ಅಂಥದ್ದನ್ನು ಕೂಡ ಮಾಡ್ತಾ ಇದ್ದೀರಿ, ಅದಕ್ಕೆ ಸಹ ಹೋಗ್ತಾ ಇದ್ದೀರಿ. ಹಾಗೆ ವಿಶೇಷವಾಗಿ ಇನ್ನೂ ಸಹ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಇನ್ನು ಈಗ ಈ ಗದ್ದೆ ಆ ಥರ ಏನಾದರೂ ಯೋಚನೆ ಇದೆ? ಈಗ ಇಲ್ಲೆಲ್ಲ ಕೃಷಿಗಳು ಬಂತು, ಅಡಿಕೆ ತೋಟ ಬಂತು, ಬಾಳೆ ಗಿಡ ಬಂತು, ಕರಿಮೆಣಸು ಬಂತು, ಸೊ ಕಾಫಿ ಬಂತು. ಗದ್ದೆದು ಏನಾದರೂ ನಿಮ್ಮ ಯೋಚನೆ ಇದೆಯಾ? ಆ ಥರ ಏನಾದರೂ ಗದ್ದೆಯದ್ದು ಯೋಚನೆ ಅಂದರೆ ನಮಗೆ ಈಗ ಇದ್ದಷ್ಟು ಜಾಗವನ್ನು ನಾವು ಈಗಾಗಲೇ ಎಲ್ಲ ಕೃಷಿ ಆಗಿದೆ ಈಗಾಗಲೇ ಮಾಡಿ ಅಂದರೆ ಆ ಗದ್ದೆಗೆ ಆಗುವಂಥ ಜಾಗ ಇಲ್ಲ ನಮ್ಮ ಹತ್ರ. ಗದ್ದೆ ಮಾಡುವಂಥದ್ದು ಮಾಡಬೇಕು ಅಂತ ಉಂಟು, ಮನಸ್ಸಲ್ಲಿ ಉಂಟು, ಆಸೆ ಉಂಟು. ಆದರೆ ಯಾವುದಾದ್ರೂ ಸಂದರ್ಭದಲ್ಲಿ ಸಾಧ್ಯ ಆದರೆ ಮಾಡಬಹುದು ಅಂತ ಹೇಳಿ. ಹೌದು, ಯಾಕೆ ಅಂತ ಹೇಳಿದ್ರೆ ಅನ್ನ ನಮ್ದು ಮೇನ್ ಆಹಾರ ಅಂತ ಹೇಳ್ಬೋದು ಅದಕ್ಕೆ. ಸೊ ಮತ್ತೆ ಅದರಲ್ಲಿ ಸಹ ಒಂದು ಅನುಭವ ಬೇರೆ ರೀತಿಯಲ್ಲಿ ಇರ್ತದೆ. ಪ್ರತಿ ಒಂದು ಭಾಗದಲ್ಲಿ ಸಹ ನಮಗೆ ಅನುಭವ ಬೇರೆ ಬೇರೆ ಅನುಭವಗಳು ಸಿಗ್ತದೆ. ಹಾಗೆ ನೀವು ಇನ್ನೂ ಸಹ ಈ ಕೃಷಿಯ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ಬೋದು ನಮ್ಮ ಕೃಷಿಕರಿಗೆ? ಈ ಸಾವಯವ ಕೃಷಿ ಇರ್ಬೋದು, ಅಥವಾ ಈ ಕೃಷಿಯಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೋದು, ಮನೆಯ ಕೆಲಸದೊಂದಿಗಿರಲಿ ಅಥವಾ ಮಕ್ಕಳೊಟ್ಟಿಗೆ ಕುಟುಂಬದೊಂದಿಗೆ ಸಂತೋಷವನ್ನು ಹಂಚಿಕೊಂಡು ಅದರೊಟ್ಟಿಗೆ ಈ ಕೃಷಿಯನ್ನು ಮುಂದುವರಿಸ್ತಾ ಒಂದು ರೈತರಿಗೆ ಏನು ಒಂದು ಸಲಹೆಗಳನ್ನು ನಿಮ್ಮ ಕೊಡ್ಬೋದು ಹೇಳಿ?
ನಾನು ಈಗ ಪ್ರಮುಖವಾಗಿ ಮಹಿಳೆಯರು ಅಥವಾ ರೈತರು ಅಥವಾ ಕೃಷಿಕರು ಏನಿದ್ದಾರೆ ಅವರಿಗೆ ಹೇಳೋದು ಅಂತ ಹೇಳಿದರೆ, ಅಥವಾ ಕೃಷಿಕರು ಅಂತೆಲ್ಲ, ಮನೆಯವರು ಕೃಷಿಕರಾಗಿದ್ದುಕೊಂಡು ಮನೆಯಲ್ಲೇ ಇರ್ತಾರೆ ಅಂಥವರಿಗೆ ಹೇಳುವಂತ ಅನ್ನೋದು, ನಾವು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ನಮಗೂ ಕೂಡ ಅದರಲ್ಲಿ ನಮಗೊಂದು ಸಂತೋಷ ಇರ್ತದೆ ಅಂತ ನಾನು ಪದೇ ಪದೇ ಅದನ್ನೇ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ನಾನಿಷ್ಟು ಮಾಡಿದೆ, ಇಷ್ಟು ನಾನು ಕೂಡ ನನ್ನಿಂದಾಗಿ ಇಷ್ಟು ಸಾಧ್ಯ ಆಯಿತು ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷ ಕೊಡ್ತದೆ. ಹಾಗೆ ನಾವು ಈಗ ಅದರೊಟ್ಟಿಗೆ ನಾವು ಮನೆಯಲ್ಲಿದ್ದುಕೊಂಡು ಕೂಡ ಸಹಕಾರ ಕೊಡ್ಬೋದು. ಯಾವ ರೀತಿ ಅಂತ ಹೇಳಿದರೆ, ಕೆಲಸದ ಆಳುಗಳಿಗೆ ನಾವು ಊಟೋಪಚಾರವನ್ನು ಕೂಡ ಚೆನ್ನಾಗಿ ಮಾಡಬೇಕಾಗ್ತದೆ. ಅಂದರೆ ಯಾಕೆ ಅಂತ ಹೇಳಿದರೆ, ಕೆಲಸದವರು ನಮ್ಮ ಮನೆಗೆ ಕೆಲಸಕ್ಕೆ ಬರಬೇಕು ಅಂತ ಹೇಳಿದರೆ ಅವರನ್ನು ನೋಡಿಕೊಳ್ಳುವುದು ಕೂಡ ಅವರನ್ನೊಂದು ಅವ್ರ ಪ್ರೀತಿಯಿಂದ ಅಥವಾ ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂಥ ಅದು ಕೂಡ ಅಷ್ಟೇ ಮುಖ್ಯ. ಅದನ್ನು ಕೂಡ ಮಾಡುವಂಥದ್ದು ಹೊಣೆ ನಮ್ಮ ಯಾರು ಮಹಿಳೆಯರ ಮೇಲೆ ಇದೆ ಅಂತಲೇ ಹೇಳಬಹುದು. ಹಾಗೆ ಇದರಿಂದಾಗಿ ನಮ್ಮ ಮನೆಯವರಿಗೆ ಇದರಿಂದ ತುಂಬ ಸಹಕಾರ ಆಗ್ತದೆ. ನಾವು ಅವರ ಜೊತೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೈ ಜೋಡಿಸಿಕೊಂಡಾಗ, ಅಂದರೆ ಈ ಒಂದು ಯಾವುದಾದ್ರೂ ಕೃಷಿ ಚಟುವಟಿಕೆ ಜೋರಾಗಿ ನಡೆಯುವಂಥ ಸಂದರ್ಭದಲ್ಲಿರ್ಬೋದು, ಗಂಡಸರಿಗೆ ಹೋಗಲಿಕ್ಕೆ ಸಾಧ್ಯವಾಗದಿರುವಂಥ ಸಂದರ್ಭದಲ್ಲಿ ಕೆಲಸ ಮಾಡೋದು ಬೇಡ, ಅವರ ಜೊತೆಯಲ್ಲಿ ಕೆಲಸದವರ ಜೊತೆಯಲ್ಲಿ ಹೋಗಿದ್ದಾಗ ಅವರಿಗೂ ಕೂಡ ಒಂದು ಕೆಲಸದವರಿಗೂ ಕೂಡ ಅವರು ಕೂಡ ಖುಷಿಯಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ಕೂಡ ನಾವು ಮಹಿಳೆಯರು ತೊಡಗಿಸಿಕೊಳ್ಬೋದು ಕೃಷಿ ಚಟುವಟಿಕೆಯಲ್ಲಿ. ಅದೇ ರೀತಿ ಆಮೇಲೆ ನಾವು ಕೂಡ ಗಮನಿಸ್ತಾ ಇದ್ದಾಗ ನಮಗೆ ನಮ್ಮ ಕೃಷಿ ತೋಟದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ಅಥವಾ ಯಾವುದೋ ಒಂದು ಮರದಲ್ಲಿ ರೋಗ ಬಂದಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾವು ಹೆಚ್ಚು ಗಮನಿಸ್ಕೊಂಡಿದ್ರೆ ಅವರಿಗೆ ಹೇಳಲಿಕ್ಕೆ ನಮಗೆ ಸುಲಭ ಆಗ್ತದೆ ಅಂತೇಳಿ. ಯಾಕೆಂತ ಹೇಳಿದರೆ, ನಮ್ಮ ಮನೆಯ ಗಂಡಸರು ಏನಂತ ಹೇಳಿದರೆ ನೋಡ್ತಾರೆ, ಆದರೂ ಕೂಡ ನಮ್ಮ ದೃಷ್ಟಿ ಬೇರೆ ಇರ್ತದೆ. ಮಹಿಳೆಯರು ಒಂದು ತೋಟಕ್ಕೆ ಹೋಗಿ ಗಮನಿಸಿದಾಗ ಒಂದು ದೃಷ್ಟಿ ಬೇರೆ ರೀತಿಯಲ್ಲಿ ನೋಡಿ ಏನೋ ಇದರಲ್ಲಿ ವ್ಯತ್ಯಾಸ ಇದೆ ಅಂತೇಳಿ ನಾವು ಗಮನಿಸ್ತೇವೆ. ಇಂಥದ್ದನ್ನು ನಾವು ಮಾಡಿಕೊಂಡಾಗ ಇದು ಇನ್ನಷ್ಟು ಕೃಷಿ ಅಭಿವೃದ್ಧಿ ಆಗಲಿಕ್ಕೆ ನಾವು ಮಹಿಳೆಯರು ಕೂಡ ಕೈ ಜೋಡಿಸಿ ಸಾಧ್ಯವಾಗಿಸಬಹುದು ಅಂತೇಳಿ ನನಗೆ ಅನಿಸ್ತಾ ಇದೆ. ಅದೊಂದು ಪ್ರತಿದಿನ ಸಹ ನಾವು ತೋಟಕ್ಕೆ ಹೋಗಬೇಕು, ಆ ಒಂದು ಸಂಬಂಧ, ಆ ಗಿಡಗಳೊಟ್ಟಿಗೆ ಆ ಸಂಬಂಧಗಳು ಇದ್ದಾಗ ಅದಕ್ಕೂ ಸಹ ಅದು ನಮಗೆ ಗೊತ್ತಾಗುವುದಿಲ್ಲ. ಪ್ರಕೃತಿಯೊಂದಿಗೆ ನಾವು ಇರುವ ಸಂಬಂಧ, ನಾವು ಪ್ರತಿದಿನ ಒಂದ್ಸಲ ತೋಟಕ್ಕೆ ಭೇಟಿ ಕೊಟ್ಟಾಗ ಆ ಮರಗಳಿಗೂ ಸಹ ಒಂಥರ ಖುಷಿ ಇರ್ಬೋದು. ಅದನ್ನು ಸಹ ಒಂದು ಖಂಡಿತ ಆ ಬೆಳವಣಿಗೆಯಲ್ಲಿ ಸಹ ನಾವು ಅದರ ಕಡೆ ಹೋಗದೇ ಇದ್ರೆ ಅದು ತೋಟವೇ ಬೇರೆ ರೀತಿ ಇರ್ತದೆ. ನಾವು ಯಾವಾಗಲೂ ಹೋಗುವ ತೋಟ ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆಯ ಇದರಲ್ಲಿ ಇರ್ತದೆ. ಅದು ಸಹ ಒಂದು ಮಾನವನ ಸಂಬಂಧವನ್ನು ವಿಶೇಷವಾಗಿ ತೋರಿಸ್ತದೆ. ಸೊ ಹೀಗೆ ನೀವು ಎಲ್ಲ ಕೃಷಿಯನ್ನು ತೊಡಗಿಸಿಕೊಂಡು ಮಾಡ್ತಾ ಇದ್ದೀರಾ. ನನಗೆ ನಿಜವಾಗಿ ಹೆಮ್ಮೆ ಅನಿಸ್ತಾ ಉಂಟು. ಒಂದು ಸಾಧಕ ಮಹಿಳೆ ಅಂತಲೇ ಹೇಳ್ಬೋದು, ಮಹಿಳಾ ಕೃಷಿಕರು ಅಂತಲೇ ಹೇಳ್ಬೋದು ನಿಮ್ಮನ್ನು. ಅದಲ್ಲದೆ ನೀವು ಏನಾದರೂ ಹಾಡುಗಳು ಅಥವಾ ಆ ಥರ ಏನಾದರೂ ಹವ್ಯಾಸ, ಕವನಗಳು ಬರೆಯುವುದು ಏನಾದರೂ ಇದೆಯಾ ಮೇಡಮ್? ಕವನಗಳು ಎಲ್ಲ ಬರಿತಾ ಇದ್ದೆ, ಈಗ ಸ್ವಲ್ಪ ಬಿಟ್ಟು ಹೋಗಿದೆ. ಯಾಕೆಂತ ಹೇಳಿದ್ರೆ ನಾನು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಕಾರಣ ನನಗೀಗ ಅದನ್ನು ಸ್ವಲ್ಪ ಕವನಗಳನ್ನು ಬರಿತಾ ಇದ್ದದ್ದು ಕೂಡ ಈಗ ಸ್ವಲ್ಪ ಬಿಟ್ಟು ಹೋಗಿದೆ. ಅದಕ್ಕಾಗಿ ಸಮಯ ಹೊಂದಾಣಿಕೆ ಅದಕ್ಕಿಂತ ನನಗೆ ಇದರಲ್ಲಿ ಹೆಚ್ಚು ನಾನು ಖುಷಿ ಪಡ್ಕೊಳ್ಳುವ ಕಾರಣ ನಾನು ಇದಕ್ಕೆ ಸಮಯವನ್ನು ಮೀಸಲಿಡ್ತಾ ಇದ್ದೆ. ಮಲ್ಲಿಗೆ ಕೃಷಿ ಏನಾದರೂ ಇದೆಯಾ ನಿಮ್ಮಲ್ಲಿ? ಮಲ್ಲಿಗೆ ಇಲ್ಲ, ನಮ್ಮ ಮನೆಯ ಉಪಯೋಗಕ್ಕೆ ಅಷ್ಟೇ. ಆದ್ರೂ ಕೃಷಿ ನಿಮ್ಮ ಈ ಹೂದೋಟದಲ್ಲಿ ಮಲ್ಲಿಗೆ ಸಹ ಉಂಟು. ನೈದಿಲೆ ತಾವರೆ ಮತ್ತೆ ಉಳಿದ ನಮ್ಮ ಏನು ನಾವು ಹಳ್ಳಿಗಳಲ್ಲಿ ಬೆಳಿತೇವೆ, ದಾಸವಾಳ, ಗುಲಾಬಿ ಇರ್ಬೋದು, ಅದೇ ರೀತಿ ಉಳಿದ ಅಲಂಕಾರಿಕ ಸಸ್ಯಗಳನ್ನು ಕೂಡ ಬೆಳೆಸ್ತಾ ಇದ್ದೇವೆ. ಈಗ ಅದು ಕುಂಡದಲ್ಲಿ ಇದರಲ್ಲಿ ಬೆಳೆಸ್ತಾ ಇದ್ದಾರೆ ಹೆಚ್ಚಾಗಿ. ಸೊ ಆ ಥರ ಏನಾದರೂ ನೀವು ಹಾಗೆ ಅಥವಾ ಮಣ್ಣಿನಲ್ಲೇ ಆ ಗೊಬ್ಬರ ಹಾಕಿ ಬೆಳೆಸ್ತೀರಾ? ಎಲ್ಲ ಕುಂಡದಲ್ಲಿ ಬೆಳೆಸ್ತೇವೆ, ಬಹಳಷ್ಟು ಗಿಡಗಳು ಕುಂಡದಲ್ಲಿ. ಆಮೇಲೆ ಮಣ್ಣಿನಲ್ಲಿ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಕೂಡ ಇದೆ. ಮೆಡಿಸಿನ್ ಪ್ಲಾಂಟ್ಗಳು ಏನಾದರೂ? ಮೆಡಿಸಿನ್ ಕೆಲವೊಂದಷ್ಟು ಪ್ಲಾಂಟ್ಗಳಿವೆ, ಕೆಲವು ಹಣ್ಣಿನ ಗಿಡಗಳು ಈ ರೀತಿಯಾಗಿ. ಈಗ ನಿಮ್ಮಲ್ಲಿ ಕಾಳು ಮೆಣಸು ಅಂತ ಹೇಳಿದ್ರಿ ನೀವು, ವಿಶೇಷವಾಗಿ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಸಹ ಉಂಟು ಅಂತ ಹೇಳಿದ್ರಿ. ಅದರ ಒಂದು ದಿನನಿತ್ಯದ ಕೆಲಸ ಹೇಗೆ ನಡೀತದೆ ಮೇಡಮ್? ಕಾಳು ಮೆಣಸಿಗೆ ಅಂತ ಹೇಳಿದ್ರೆ ನಾವು ಅದನ್ನು ನಿರ್ವಹಣೆ ತುಂಬಾ ಅದಕ್ಕೆ ಜೊತೆಯಲ್ಲೇ ಬೇಕಾಗ್ತದೆ ಅಂತ ಹೇಳ್ಬಹುದು ಅದರ ಬೆಳವಣಿಗೆಗೆ. ಯಾಕಂದ್ರೆ ಅದು ಮೇಲೆ ಹೋದಾಗೆ ಅದನ್ನು ನಾವು ಮರಕ್ಕೆ ಕಟ್ಟುವಂತಂದ್ರೆ ನಾವು ಅಡಿಕೆ ಮರದ ಬುಡದಲ್ಲಿ ಅಡಿಕೆ ಮರಕ್ಕೆ ಮರವನ್ನೇ ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸು ಈಗ ನೆಟ್ಟಂತದ್ದು, ಅದನ್ನು ಮೇಲೆ ಹೋದಾಗೆ ಕಟ್ತಾ ಇರಬೇಕು. ಅದು ಹಾಗೆ ಅದನ್ನು ಅಂದ್ರೆ ನಾವು ಏಣಿಯನ್ನಿಟ್ಟು ಕೂಡ ಕಟ್ಟಬೇಕಾಗ್ತದೆ ಸ್ವಲ್ಪ ಮತ್ತಷ್ಟು ಎತ್ತರ ಹೋದಾಗ. ಆಮೇಲೆ ಅದು
ಕೆಲವೊಂದು ಗಿಡಗಳನ್ನು ಈಗ ಕೆಲವು ಬಗ್ಗಿದ ಏನು ಬಳ್ಳಿ ಬಗ್ಗೆ ಇರ್ತದೆ ಅದನ್ನು ತೆಗೆದು ಅಂದರೆ ಟಾಪ್ ಶೂಟ್ ಅಂತ ಹೇಳ್ತಾರೆ, ಅದನ್ನು ತೆಗೆದು ನಾವು ಬೇರೆ ಪ್ರತ್ಯೇಕ ನೆಡ್ತಾ ಇದ್ದೇವೆ. ಈ ರೀತಿಯಾಗಿ ಅಂದರೆ ಅದರದ್ದು ಕೂಡ ಹಾಗೆ ನಮಗೆ ಇಡೀ ದಿವಸ ಕೆಲಸ ಮಾಡದಿದ್ರೆ ಅದರದ್ದು ಕೂಡ ಕೆಲಸ ಉಂಟು. ಅದೇ ರೀತಿ ನಾನು ಸ್ವಲ್ಪ ನನಗೆ ಅದರೊಂದು ಇತ್ತೀಚೆಗೆ ಒಂದು ಆಸಕ್ತಿ ಬಂದದ್ದು, ನಾನು ಕಾಳು ಮೆಣಸಿನ ಕಸಿಯನ್ನು ಕಟ್ತಾ ಇದ್ದೇನೆ. ಈಗ ಬಹಳಷ್ಟು ಅದರಲ್ಲಿ ಸಕ್ಸಸ್ ಕೂಡ ಕಂಡಿದ್ದೇನೆ. ಬಹಳಷ್ಟು ಗಿಡಗಳು ಈಗಾಗಲೇ ನಾನು ಕಾಳು ಮೆಣಸಿನ ಗಿಡಗಳನ್ನು ಕೂಡ ತಯಾರಿ ಮಾಡಿದ್ದೇನೆ. ಈ ರೀತಿಯಾಗಿ ಕಾಳು ಮೆಣಸು ಆಮೇಲೆ ಇದನ್ನು ನಾವು ಎಲ್ಲವೂ ನಮ್ಮಿಂದ ಕೂಡ ಸೇರಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಕಸಿ ಕಟ್ಟುವುದನ್ನು ನಾನೇ ಮಾಡ್ತಾ ಇದ್ದೇನೆ. ಅದು ಹಾಗೆ ಅದು ತುಂಬ ಆಸಕ್ತಿದಾಯಕ ವಿಷಯ. ಅಂದರೆ ಒಂದು 15-20 ದಿವಸ ಆದಾಗ ಅದು ಚಿಗುರು ಬಂತ ಅಂತ ನೋಡುವಂಥದ್ದು. ಚಿಗುರು ಬಂದರೆ ಅದು ಬಂದಿದೆ ಅಂತೇಳಿ ಅದೊಂದು ಸಂತೋಷ ಮನೆಯವರೊಂದಿಗೆ ಹಂಚಿಕೊಳ್ಳುವಂಥದ್ದು. ನಾನು ಇಷ್ಟು ಕಟ್ಟಿದ್ರಲ್ಲಿ ಅಂದರೆ ಸಾಧಾರಣವಾಗಿ ಒಂದು 90% ಬರ್ತದೆ, ಈಗ ಬರ್ತಾ ಇದೆ. ಅಂದರೆ ಸುರುವಿಗೆ ಅಷ್ಟಾಗಿ ಅದನ್ನು ಮಾಡಿ ಹೇಗೆ ಅಂತೇಳಿ ನನಗೆ ಅದರದ್ದು ಗೊತ್ತಿರಲಿಲ್ಲ. ಈಗ ಮತ್ತೆ ಅದನ್ನು ಅಭ್ಯಾಸ ಮಾಡಿಕೊಂಡು ಈಗ ಒಂದು ದಿವಸಕ್ಕೆ ಒಂದು 10-30 ಅಷ್ಟು ಸಾಧ್ಯ ಆಗ್ತದೆ. ಈಗ ಕಟ್ತಾ ಇದ್ದೇನೆ. ಇವತ್ತು ಕೂಡ ಒಂದು 15 ಗಿಡಗಳಿಗೆ ಕಸಿ ಕಟ್ಟಿ ಬಂದಿದ್ದೇನೆ. ಈ ರೀತಿಯಾಗಿ ಇದಂತೂ ತುಂಬ ನನಗೆ ಆಸಕ್ತಿ ಕೊಡುವಂಥ ವಿಚಾರ. ಮಳೆ ಬಿಟ್ಟಾಗ, ಮಳೆ ಇಲ್ಲದಾಗ ಹೋಗಿ ಅದನ್ನು ಕಸಿ ಕಟ್ಟುವಂಥದ್ದು, ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೆ ಅದನ್ನು ಕಟ್ಟುವಂಥ ವಿಷಯ, ಅದಕ್ಕೆ ಕೂಡ ನನ್ನ ಸೊಸೆ ತುಂಬ ಕಾಳು ಮೆಣಸಿನ ಇದರಲ್ಲಿ ನನಗಿಂತ ಹೆಚ್ಚು ನನ್ನ ಸೊಸೆ ಅವಳು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಅವಳಿಗೂ ತುಂಬ ಆಸಕ್ತಿ ಇದೆ ಇದರಲ್ಲಿ, ಕಾಳು ಮೆಣಸಿನ ಕೃಷಿಯಲ್ಲಿ. ಹಾಗೆ ಅವಳು ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ಅದರ ಜೊತೆಯಲ್ಲಿ ಮಗ ಕೂಡ ನಡುವಂತಹ. ಹೌದು. ಹಾಗಾಗಿ ಇನ್ನೊಬ್ಬ ಮಗ ಈಗ ಸದ್ಯ ಅವನು ನಮ್ಮ ಜೊತೆ ಇಲ್ಲ, ಉದ್ಯೋಗದಲ್ಲಿದ್ದಾನೆ. ಅವನು ಬರ್ತಾನೆ ಮುಂದೆ ಒಂದು 4-5 ತಿಂಗಳಲ್ಲಿ. ಅವನು ಕೂಡ ಕೃಷಿಯಲ್ಲಿ ಆಸಕ್ತಿ ಹೊಂದಿಯೇ ಇದ್ದಾನೆ. ಏನೋ ಒಂದು ಸ್ವಲ್ಪ ಅನುಭವ ಆಗಲಿ ಅಂತ ಹೇಳೋ ವಿಷಯದಿಂದ ಉದ್ಯೋಗಕ್ಕೆ, ಈಗ ಇಂಜಿನಿಯರಿಂಗ್ ಓದಿದ ಕಾರಣ ಅಲ್ಲಿ ಹೋಗಿದ್ದಾನೆ. ಮುಂದೆ ಅವನು ನಮ್ಮೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾನೆ. ಈ ರೀತಿ ಆಮೇಲೆ ಕಾಳು ಮೆಣಸಿದ ಬೇರೆ ಬೇರೆ ವೆರೈಟಿ ಇದು ನಾವು ಗಿಡಗಳನ್ನು ತಂದು ನೆಡ್ತಾ ಇದ್ದೇವೆ. ಅದರಲ್ಲಿ ವೆರೈಟಿ ಖಂಡಿತ ಇದೆ. ಅದ್ರ ತುಂಬಾ ಅನುಭವ ಅಂತ ನನಗಿಲ್ಲ, ಆದ್ರೂ ಕೂಡ ಪಣಿಯೂರು 1, 2, 3 ಅದು 9 ವರೆಗೆ ಇದೆ ಅಂತ ಹೇಳ್ತಾರೆ. ಕೆಲವೊಂದಷ್ಟು ನಾವು ಪಣಿಯೂರು ರಿಸರ್ಚ್ ಸ್ಟೇಷನ್ಗೆ ಹೋಗಿ ಗಿಡಗಳನ್ನು ತಂದು ನಾಟಿ ಮಾಡಿದ್ದೇವೆ. ಆಮೇಲೆ ಒಂದು ಕುಂಭಕಲ್ ವೆರೈಟಿ ಇದೆ, ಅದನ್ನು ಕೂಡ ಒಂದಷ್ಟು ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಕಾಳು ಮೆಣಸು ಅಂದಾಗ ನಾವು ಅಡಿಕೆ ಗಿಡಗಳಿಗೆ, ಆಮೇಲೆ ತೆಂಗಿನ ಮರಗಳಿಗೆ, ಹಾಗೆ ಮತ್ತೆ ಈಗ ರಬ್ಬರಿಗೆ ಕೂಡ ನೆಟ್ಟಿದ್ದೇವೆ ಇದು ಕಾಳು ಮೆಣಸಿನ ಗಿಡಗಳನ್ನು. ಹಾಗೆ ಸಿಮೆಂಟಿನ ಕಂಬಗಳನ್ನು ಹಾಕಿ ಅದರಲ್ಲಿ ಕೂಡ ನಾವು ಈಗ ಒಂದು ಕಳೆದ ವರ್ಷ ಅದನ್ನು ಕೂಡ ಮಾಡಿದ್ದೇವೆ. ಇನ್ನು ಫಸಲು ಬರಲಿಕ್ಕೆ ಪ್ರಾರಂಭ ಆಗಲಿಲ್ಲ. ಹಾಗೆ ಈಗ ಒಂದು 4 ವರ್ಷ ಆದಂತಹ ಗಿಡಗಳಿಗೆ ಕೂಡ, ಅಡಿಕೆ ಗಿಡಗಳಿಗೆ ಕೂಡ ನೆಡ್ತಾ ಇದ್ದೇವೆ. ಮತ್ತೆ ಕಾಡಲ್ಲಿರುವ ಎಲ್ಲ ಮರಗಳಿಗೂ ಕೂಡ ನೆಟ್ಟಿದ್ದೇವೆ. ಈ ರೀತಿಯಾಗಿ ಕಾಳು ಮೆಣಸಿನಿಗೆ ಸಮಗ್ರವಾಗಿ ಮಾಡ್ತಾ ಇದ್ದೇವೆ. ಅದು ಅಡಿಕೆಯ ಜೊತೆಗೆ ಕಾಫಿ, ಕಾಳು ಮೆಣಸು, ಇದಕ್ಕೆ ತುಂಬಾ ಈಗ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಅದೊಂದು ನಮಗೆ ಖುಷಿಯ ವಿಚಾರ. ಹೌದು. ಅದಕ್ಕೆ ಏನಾದರೂ ರೋಗ ಬಾಧೆಗಳು ಖಂಡಿತ ಇದೆ. ಕಾಳು ಮೆಣಸಿಗೆ ತುಂಬ ಇದೆ, ರೋಗ ಬಾಧೆ ತುಂಬ ಇದೆ. ಅದನ್ನು ಅದಕ್ಕೆ ಔಷಧಿ ಸಿಂಪಡಣೆ ಕಾಲಕ್ಕೆ ಮಾಡುವಂಥದ್ದು ಬಹಳ ಅಗತ್ಯ. ಈಗ ಈ ವರ್ಷದ ಮಳೆಯಲ್ಲಿ ನಮ್ಮಲ್ಲಿ ಅಷ್ಟು ಬಾಧೆ ಕಾಣಿಸ್ಲಿಲ್ಲ. ನಾವು ಅದನ್ನು ಮಾತಾಡ್ತಾ ಇರುವಂಥದ್ದು ಯಾಕೆ ಅಂತೇಳಿ, ನಾವು ದೇಸಿ ಹಸುವಿನ ಸ್ಲರಿಯನ್ನು ತೋಟಕ್ಕೆ ಕೊಡ್ತಾ ಇರುವ ಕಾರಣ ನಮ್ಮಲ್ಲಿ ಅಷ್ಟು ರೋಗ ಬಾಧೆ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತ ನಾವು ಈಗ ಎಲ್ಲ ವಿಚಾರಿಸಿದಾಗ ಹಲವಾರು ಕಡೆ ಕಾಳು ಮೆಣಸಿಗೆ ತುಂಬಾ ರೋಗ ಬಂದಿದೆ ಈಗ, ಆದ್ರೆ ನಮ್ಮಲ್ಲಿ ಅಷ್ಟು ಕಾಣ್ತಾ ಇಲ್ಲ. ನಾವು ನಮ್ಮ ಮನೆಯವರು ಕೂತು ಮಾತಾಡುವಾಗ ನಾವು ಸ್ಲರಿ ಹಾಕಿದ್ದೇವೆ ತೋಟಕ್ಕೆ, ಅದೇ ದೇಶಿ ದನದ ಹಸುವಿನ ಸ್ಲರಿ. ಅದು ನಮಗೆ ತುಂಬಾ ಪ್ರಯೋಜನ ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ಈಗಾಗಲೇ ಸ್ಪ್ರೇ ಕೊಡಬೇಕಾದನ್ನು ಕೊಟ್ಟಿದ್ದೇವೆ, ಆದ್ರೆ ಮಳೆಯಿಂದ ಕಾರಣದಿಂದ ರೋಗ ಬರ್ತಂತ ಭಯ ಕೂಡ ಇದೆ. ಆದ್ರೆ ಆ ಭಯಕ್ಕೆ ನಮಗೆ ಕಾರಣ ಇಲ್ಲ ಅಂತಲೂ ಅನಿಸ್ತಾ ಇದೆ. ಈಗ ನೋಡಿದ್ರೆ ಅಂತ ರೋಗ ನಮಗೆ ಈಗ ತೊಂದರೆ ಆಗ್ಲಿಲ್ಲ. ಈಗ ಈ ಕಾಳು ಮೆಣಸಿನ ಗಿಡ ಎಷ್ಟು ವರ್ಷ ಒಂದು ಬಳ್ಳಿ ಇರ್ತದೆ ಫಲ ಕೊಡ್ತಾ? ಹಾಗೆ ಅಂತೇಳಿ ಏನು ಗೊತ್ತಾಗುದಿಲ್ಲ, ರೋಗದಿಂದಲೇ ಏನಾದ್ರೂ ಹೋಗ್ಬೋದು. ಹೌದು. ಅದಂದ್ರೆ ಅದನ್ನು ನಾವು ಮತ್ತೆ ಒಂದು ಅದಕ್ಕೆ ಬುಡಕ್ಕೆ ಬೇರೆ ಮತ್ತೆ ಅದರಲ್ಲಿ ಈ ಕೆಳಗಿನಿಂದ ಈ ರನ್ನರ್ ಅಂತ ಹೇಳ್ತಾರೆ, ಅದನ್ನು ಮತ್ತೆ ನಾವು ಮೇಲೆ ಹತ್ತಿಸುವಂತದ್ದು, ಅದಕ್ಕೆ ನಾವು ಕಟ್ತಾ ಇದ್ದ, ಅದಕ್ಕೆ ಅದರ ನಿರ್ವಹಣೆ ಮಾಡ್ತಾ ಇದ್ದಾಗೆ ಅದು ತುಂಬಾ ವರ್ಷ ಬಂದ ವಿಷಯಗಳು ಕೂಡ ಇದೆ ಖಂಡಿತ ಇದೆ. ಅದನ್ನು ನಾವು ಅದು ಹಳತ್ತು ಆಗದಾಗೆ ನೋಡಿಕೊಳ್ತಾ ಇರ್ಬೋದು. ಈ ಕಸಿ ಕಟ್ಟುವಂತ ವಿಚಾರ ಕೂಡ ಹಾಗೆ. ಮತ್ತೆ ನಾವು ನಾವು ಇಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡುವಂತದ್ದು. ಇಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವಾಗ ನಾವು ಮತ್ತೆ ಬಂದಂತ ಬುಡದಿಂದ ಬಂದ ಇಪ್ಪಲಿ ಗಿಡಕ್ಕೆ ಕಸಿ ಕಟ್ತಾ ಇದ್ದಾಗೆ ಮತ್ತೆ ಹೊಸ ಚಿಗುರು ಬಂದು ಹೊಸ ಬೆಳ್ಳಿ ಮೇಲೆ ಹೋಗ್ತಾ ಇರ್ತದೆ. ಹಾಗೆ ಇದ್ರೊಟ್ಟಿಗೆ ರಬ್ಬರ್ ಅಂತ ಹೇಳಿದ್ರಿ. ಹೌದು. ರಬ್ಬರ್ ಇದ್ದು ಹೇಗೆ ನಿಮ್ಮ ದಿನನಿತ್ಯದ ಕೆಲಸ ಆಗ್ತಾ ಉಂಟು? ರಬ್ಬರಿಗಂತ ನಿರ್ವಹಣೆ ಅಂತೇಳಿ ತುಂಬಾ ದೊಡ್ಡದೇನಿಲ್ಲ ನಮಗೆ. ಅಂದ್ರೆ ಟ್ಯಾಪರ್ಸ್, ಅದರ ರಬ್ಬರ್ ಅನ್ನು ನಮಗೆ ಟ್ಯಾಪ್ ಮಾಡೋರು
ಸರಿಯಾದ ಇದ್ದರೆ ಅದೇನೋ ತೊಂದರೆ ಇಲ್ಲ, ಒಳ್ಳೆಯ ಇದು. ನಮ್ಮಲ್ಲಿ ಒಂದು 3 ಮಂದಿ ಟ್ಯಾಪರ್ಸ್ ಇದ್ದಾರೆ, ರಬ್ಬರನ್ನು ಹಾಲು ತೆಗೆಯುವಂಥವರು. ಅವರು ಮಾಡಿ ನಮ್ಮಲ್ಲಿ ಅದರದ್ದು ರೋಲರು ಕೂಡ ಇದೆ, ಹಾಗೆ ಶೀಟ್ ಮಾಡಿ ಅದನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಅದನ್ನು ಪೂರ್ತಿಯಾಗಿ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಮಾತ್ರ ಮಾಡ್ತಾ ಇದ್ದೇವೆ. ಅಂದ್ರೆ ಒಂದು ಸಮತೋಲನ ಸಿಗ್ತದೆ. ಒಂದು ಕಡೆ ರಬ್ಬರ್ ಅದರ ಸ್ವಲ್ಪ ಬೆಲೆ, ಅದರ ಮಾರುಕಟ್ಟೆ ಬೆಲೆ ಕಡಿಮೆ ಆದ್ರೆ ನಿಮಗೆ ಇನ್ನೊಂದು ಮತ್ತೊಂದು ಕೃಷಿ ಉಂಟು. ಸೊ ಈ ಎಲ್ಲ ಕೃಷಿಯನ್ನು ಮಾಡುವಾಗ, ಮಿಶ್ರ ಕೃಷಿ ಅಂತ ಹೇಳ್ಬೋದು, ಎಲ್ಲ ಮಾಡುವಾಗ ನಿಮಗೆ ಈ ಸಮತೋಲನವನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು, ಸಾಧ್ಯ ಆಗ್ತದೆ. ಅದರಲ್ಲಿ ಹೆಚ್ಚಿನ ಲಾಭ ಸಹ ಸಿಗ್ತದೆ, ನೆಮ್ಮದಿ ಸಹ ಉಂಟು, ಖುಷಿ ಸಹ ಉಂಟು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಇನ್ನು ನಿಮ್ಮ ಮಕ್ಕಳ ಬಗ್ಗೆ, ಮನೆಯವರ ಬಗ್ಗೆ, ಒಂದು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಖಂಡಿತ. ನಮ್ಮದಂದರೆ ಮಕ್ಕಳದಂದ್ರೆ ನನ್ನ ದೊಡ್ಡ ಮಗ MBA ಓದಿದ್ದಾನೆ, ಉದ್ಯೋಗದಲ್ಲಿ ಕೂಡ ಇದ್ದ. ಆದರೆ ನಮ್ಮದೇ ಒಂದು ನಾವು ವ್ಯವಹಾರ ಪ್ರಾರಂಭ ಮಾಡಿದಾಗ ಅವನು ಅದನ್ನು ಬಿಟ್ಟು ಬಂದು ಅವನ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದಾನೆ ಕೃಷಿಯ ಜೊತೆಗೆ. ಅದೇ ರೀತಿ ಅವನಿಗೆ ಅವನ 2 ವರ್ಷದ ಹಿಂದೆ ಅವನಿಗೆ ಮದುವೆ ಆಯಿತು. ಸೊಸೆ ಕೂಡ ಉದ್ಯೋಗದಲ್ಲಿದ್ದವಳು, ಅವಳು ಕೂಡ ಕೃಷಿಯನ್ನೇ ಆಸಕ್ತಿ ಹೊಂದವಳೆ. ನಮಗೆ ಸೊಸೆಯಾಗಿ ಬಂದದ್ದು ಹೌದು, ತುಂಬ ಅದೊಂದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಹಾಗಾಗಿ ಅವಳು ಕೂಡ ಕೃಷಿಯಲ್ಲಿ ತುಂಬ ಆಸಕ್ತಿ ಇದ್ದಾಳೆ. ಈಗ ಎಲ್ಲರೂ ಕೂಡ ಪೇಟೆಯಲ್ಲಿ ಜೀವನವನ್ನೇ ಬಯಸುವರಾದರೂ ಕೂಡ ನಮಗೆ ನಮ್ಮ ಜೀವನಕ್ಕೆ ಸರಿಯಾಗಿ ಹೊಂದುವಂತಹ ನಮಗೆ ಸೊಸೆಯ ಸಿಕ್ಕಿದ್ದಾಳೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ 2ನೇ ಮಗ, ಅವನು ಕೂಡ B.Tech ಓದಿದ್ದಾನೆ, ಉದ್ಯೋಗಿ. ಈಗ ಸದ್ಯಕ್ಕೆ ಉದ್ಯೋಗದಲ್ಲಿದ್ದಾನೆ. ಒಂದಷ್ಟು ಸಮಯ ಉದ್ಯೋಗದ ಅನುಭವ ಅಥವಾ ಏನೊಂದು ಆ ಅನುಭವ, ಜೀವನದ ಅನುಭವ ಬೇಕು ಅಂತ ಹೇಳೋದಕ್ಕೋಸ್ಕರ ಈಗ ಬೆಂಗಳೂರಿನಲ್ಲಿ ಪಾಶ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ. ಇನ್ನೊಂದಷ್ಟು ಸಮಯ, ಒಂದು 5-6 ತಿಂಗಳಲ್ಲಿ ಅವನು ಕೂಡ ಕೃಷಿಗೆ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ತಾನೆ ಅಂತ ಅವನೇ ಹೇಳ್ತಾ ಇದ್ದಾನೆ, ಬರ್ತೇನೆ ಅಂತ ಹೇಳಿ. ಹಾಗೆ. ಹೌದು. ಮತ್ತೆ ನಿಮ್ಮ ಹಸ್ಬೆಂಡ್ ಯಾವುದು, ಅವರ ಎಜುಕೇಶನ್, ಅವರು ಏನಾದರೂ ಜಾಬಲ್ಲಿ ವೃತ್ತಿಯಲ್ಲಿ ಇದ್ರ? ಇಲ್ಲ, ಅವರು ನಮ್ಮದೇ ಮೂಲತಃ ಕೃಷಿ ಕುಟುಂಬ ನಮ್ಮದು. ಮುಂದಿನಿಂದಲೂ ನಾವು ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದವರು. ಹಾಗಾಗಿ ಅವರ ಅಣ್ಣಂದಿರಿಬ್ಬರು ಕೂಡ ಉದ್ಯೋಗದಲ್ಲಿ ಇದ್ದ ಕಾರಣ ಕೃಷಿಯನ್ನು ತಂದೆ ತಾಯಿಯವರ ಜೊತೆ, ಅಂದರೆ ನನ್ನ ಅತ್ತೆ ಮಾವಂದಿರ ಜೊತೆ ಅವರು ಅವರನ್ನು ನೋಡಿಕೊಳ್ಳುವುದರ ಜೊತೆಗೆ, ಅಂದರೆ ಅವರನ್ನು ಹೌದು ಹಿರಿಯರ ಒಂದು ಖಂಡಿತ ತುಂಬಾ ಚೆನ್ನಾಗಿ ಅದೊಂದು ನಮಗೆ ಒಂದು ಅವಕಾಶ. ಖಂಡಿತ ಹಿರಿಯರನ್ನು ನೋಡಿಕೊಳ್ಳೋದು ಅವರೀಗ ಇಲ್ಲ, ಅವರ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದವರು. ಹಾಗೆ ಅವರು ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ರು. ಈಗ ಸಂಪೂರ್ಣವಾಗಿ ಕೃಷಿಯಲ್ಲೇ ಇದ್ದಾರೆ. ಹೌದು. ಕೃಷಿಯ ಸಂಘ ಸಂಸ್ಥೆಗಳಲ್ಲಿ ಅವರು ನಿರ್ದೇಶಕರು ಆ ರೀತಿಯಾಗಿದ್ದಾರೆ. ಹೌದೌದು. ಅವರು ಮೊದಲಿಂದಲೇ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರ ಹೆಸರು ಹೇಳ್ಬೋದಾ? ಅವರ ಚಂದ್ರಶೇಖರ ತಾಳ್ತಾಜೆ ಅಂತ ಹೇಳಿ, ಅವರು ಅದೇ ಸಾಮಾಜಿಕ ಸಹಕಾರ ಭಾರತಿ ಅಂತೇಳಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತೂ ಎಲ್ಲ ನಿಮ್ಮ ಇಡೀ ಫ್ಯಾಮಿಲಿಯೇ ಒಂದು ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಉಂಟು. ಎಲ್ಲರೂ ಸಹ ಅದನ್ನೇ ಒಂದು ಎಜುಕೇಶನ್ ಒಟ್ಟಿಗೆ ಆ ಒಂದು ಮಾದರಿಯಾಗಿ, ಯಾಕೆ ಅಂತ ಹೇಳಿದ್ರೆ ಈಗಿನ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಕಲಿತು ನಾವು ಹೆಚ್ಚಾಗಿ ಉದ್ಯೋಗದಲ್ಲೇ ಹೊರಗಡೆ ಹೋಗ್ತೇವೆ. ಅಷ್ಟೊತ್ತಿಗೆ ಬೇಕಾದಷ್ಟು ಮನೆಯಲ್ಲಿ ಭೂಮಿ, ತೋಟ, ಕೃಷಿ ಎಲ್ಲ ಇರ್ತದೆ. ಆಗ ಆ ಭೂಮಿಯನ್ನು ನೋಡ್ಕೊಳ್ಳುವವರೇ ಇಲ್ಲ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಕೆಲವೊಂದು ಕಡೆ ನೋಡುವಾಗ. ಆದ್ರೆ ಅದರಿಂದ ನಮಗೆ ಕೃಷಿಯಲ್ಲಿ ಒಂದು ನೆಮ್ಮದಿ ಉಂಟು ಅಂತೇಳಿ ಒಂದು ತಿಳ್ಕೊಳ್ಳುವ ಮಟ್ಟಿಗೆ ಒಂದು ನಿಮ್ಮ ಫ್ಯಾಮಿಲಿ ಖಂಡಿತ ಇದೆ. ಅದು ನೀವು ಮಾಡ್ತಾ ಇದ್ದೀರಾ. ಅದನ್ನು ಮನೆಯವರೊಂದಿಗೆ, ಮಕ್ಕಳು ಸಹ ನಿಮ್ಮೊಟ್ಟಿಗೆ ಸೇರಿಕೊಂಡು ಮುಂದಿನ ಎಜುಕೇಷನ್ ಬೇಕು. ಖಂಡಿತ ಎಜುಕೇಷನ್ ಅದರೊಟ್ಟಿಗೆ ನಮ್ಮ ಈ ಕೃಷಿಯನ್ನು, ಅದರ ಫಲವತ್ತತೆ, ಆ ಭೂಮಿಯ ಫಲವತ್ತತೆ ನಾವು ಹಾಗೆ ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗಿಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಿಂದಲೇ ನಮ್ಮ ಪ್ರಕೃತಿ ಇದ್ದರೆ ಮಾತ್ರ ನಾವು ಸಹ ಇರ್ತೇವೆ. ಅದಕ್ಕೇನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ನಮಗೆ ಸಹ ತೊಂದರೆಯೇ ಖಂಡಿತ. ಈ ಥರ ಜಾನುವಾರುಗಳು ಅದೆಲ್ಲ ಏನು ಹಿಂದಿನಿಂದಲೇ ಬಂದಂತಹ ದೇಶಿ ತಳಿಗಳು, ಅದು ಹುಟ್ಟುವಾಗಲೇ, ಈ ಭೂಮಿ ಸೃಷ್ಟಿಯಾಗುವಾಗಲೇ ಈ ತಳಿಗಳು ಇದ್ದಿರಬಹುದು. ಸೊ ಆದ ಕಾರಣ ಈ ಕೃಷಿ ಇರ್ಬೋದು, ಎಲ್ಲ ಒಂದು ನಿಮ್ಮ ಒಂದು ಜೀವನ ಶೈಲಿ ನೋಡಿದರೆ ಒಂದು ಖಂಡಿತ ಸಾಧಕ ಮಹಿಳೆ ಅಂತಲೇ ಖಂಡಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇನ್ನೊಂದು ವಿಚಾರ ಹೇಳಬೇಕು. ನಾನು ನನ್ನ ಗಂಡನ ಅಣ್ಣ ಅಂದರೆ ಭಾವ ತಾಳ್ತಾಜೆ ವಸಂತಕುಮಾರ್ ಅಂತೇಳಿ, ಅವರು ಸಾಹಿತಿಗಳು ಕೂಡ ಹೌದು. ಅವರು ನಮಗೆ ಕೃಷಿ ಚಟುವಟಿಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರ ನಿರ್ದೇಶನದಂತೆ ಕೂಡ ನಮ್ಮದು ತುಂಬ ಕೃಷಿ ಚಟುವಟಿಕೆಗಳು ನಡೀತಾ ಇರ್ತದೆ. ಅದನ್ನು ನಾನು ಖಂಡಿತ ಎಲ್ಲರ ಮುಂದೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರು ನಮಗೆ ಎಲ್ಲ ವಿಧದಲ್ಲಿ ಕೂಡ ಸಂಪೂರ್ಣವಾದ ಸಹಕಾರ, ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮಾಡಿ, ಇದೇ ಥರ ಮಾಡಿ, ಮಾಡಿ ಅಂತ ಹೇಳಿದ್ರೆ
ಮಕ್ಕಳಿಗೂ ಕೂಡ ಹೌದು. ಒಂದು ಪ್ರೇರಣಾದಾಯಕವಾಗಿ ಖಂಡಿತ. ಅವರು ನಮಗೆ ಒಂದು ಪ್ರೋತ್ಸಾಹ ಕೊಡ್ತಾ ಮನೆಯಲ್ಲಿ ಇದ್ದಾರೆ. ಮನೆಯಲ್ಲಿ ಹಿರಿಯರಾಗಿದ್ದುಕೊಂಡು ನಮ್ಮ ಜೊತೆ ಇದ್ದುಕೊಂಡು ನಮಗೆ ಪ್ರೋತ್ಸಾಹ ಕೊಡ್ತಾ ಅವರು ಇದ್ದಾರೆ. ಸಹ ಒಟ್ಟಿಗೆ ಪ್ರೇರಣೆಯಾಗಿ ಅವರು ಸಹ ನಿಮ್ಮೊಟ್ಟಿಗೆ ಹಾ, ಸಹಕಾರ ನಮ್ಮೊಟ್ಟಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಹೌದೌದು. ಹಾಗೆ ಇದುವರೆಗೆ ಸಾಧಕ ಮಹಿಳಾ ಕೃಷಿಕರಾದ ಗೀತಾ ಲಕ್ಷ್ಮೀ ತಾಳ್ತಾಜೆ ಇವರು ನಮ್ಮೊಂದಿಗಿದ್ದು ಒಂದಿಷ್ಟು ಅನುಭವಗಳು, ಕಾಫಿ ಬೆಳೆ, ಅಡಿಕೆ ತೋಟ, ದೇಶಿ ದನಗಳ ಸಾಕಾಣಿಕೆ ಹಾಗೂ ಹೂದೋಟ ಈ ಎಲ್ಲ ವಿಷಯದ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ನಮ್ಮ ಮಹಿಳೆಯರಿಗೆ, ಮಹಿಳಾ ಕೃಷಿಕರಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ. ಇದುವರೆಗೆ ಕಾರ್ಯಕ್ರಮದಲ್ಲಿ ಸಾವಯವ ಮಿಶ್ರ ಕೃಷಿ ಇದರ ಬಗ್ಗೆ ಸಾಧಕ ಮಹಿಳೆ ಗೀತಾಲಕ್ಷ್ಮಿ ತಾಳ್ತಜೆ ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.